ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಹಿಕ್ಕಲ್ ಚಾನಲ್. ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ. ಸೊ ಉತ್ತರ ಕರ್ನಾಟಕ ಹುಡುಗಿ ಅಂತ ಹೇಳಿದ ತಕ್ಷಣ ನಮ್ ಲ್ಯಾಂಗ್ವೇಜ್ ನಂಗೆ ಮಾತಾಡಿಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಏನಿರುತ್ತೆ. ಸೊ ಇವತ್ತು ನಾ ಹೋಗತಿನ್ ಬಂದ್ಬಿಟ್ಟು ಲೊಕೇಶನ್ ಓಂಕಾರ್ ಕಲೆಕ್ಷನ್ಸ್. ನಾನು ಮುಂಚೆ ಎಲ್ಲ ವೆಂಕಟೇಶ್ವರ್ ಕಲೆಕ್ಷನ್ಸ್ ಮತ್ತೆ ಬೇರೆ ಎಲ್ಲಾ ಕಲೆಕ್ಷನ್ಸ್ ಎಲ್ಲ ಹೋಗಿದ್ದೀನಿ. ಇವತ್ತು ಬಂದ್ಬಿಟ್ಟು ನಾನು ಉತ್ರಳ್ಳಿ, ಅದು ಲೈಕ್ ನಿಯರ್ ಬೈ ಸಮ್ ಜೂಡಿಯೋ ಅಂತೂ ಇದೆ ಉತ್ರಳ್ಳಿ ಹತ್ರಕ್ಕೆ. ಸೊ ಅಲ್ಲಿ ಹೋಗ್ತಾ ಇರೋದು ಬಂದ್ಬಿಟ್ಟು ಲೊಕೇಶನ್ ಓಂಕಾರ್ ಕಲೆಕ್ಷನ್ಸ್. ತುಂಬಾ ಚೀಪ್ ಅಂಡ್ ಬೆಸ್ಟ್ ಕ್ಲಾತ್ ಸಿಗುತ್ತಾ ಅಂತ ಬನ್ನಿ ಹೋಗೋಣ. ಯಾ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಆ್ಯಕ್ಚುಲಿ ಇಲ್ಲಿ ಏನಾಯಿತು ಅಂತಂದರೆ, ನಾನು ಶಾಪಿಂಗ್ ಆದಮೇಲೆ ನಾನು ಪರ್ಮಿಷನ್ ಕೇಳಿರೋದು. ಸೊ ಈ ಥರ ನನ್ನ ವಿಡಿಯೋ ಮಾಡ್ಬೋದಾ ಅಂತಂದ್ರೆ ಅವ್ರು ಇದ್ಬಿಟ್ಟು ಯು ಕ್ಯಾನ್ ಅಂತ ಹೇಳಿದ್ರು. ಸೊ ನನಗೆ ಮುಂಚೆನೇ ಗೊತ್ತಿತ್ತು ಅಂದರೆ ನಾನು ಶಾಪಿಂಗ್ ಮಾಡೋದು ಅಷ್ಟು ತೋರಿಸ್ತಿದ್ದೆ. ಇವಾಗ ಏನಾಯಿತು ಅಂತಂದರೆ, ನಾನು ಆಲ್ರೆಡಿ ಶಾರ್ಟ್ಸು ಅದೇನು ಅಂದರೆ ಲೈಕ್ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಬಟ್ ನಾನು ಎಲ್ಲಿ ಹೋಗ್ತಾ ಇರೋದು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ನೀವು. ಸೊ ನಾನು ಇವಾಗ ತೊಗೊಂಡಿರೋದು ಅಂತಂದರೆ ಲೈಕ್ ಚೀಪ್ ಆ್ಯಂಡ್ ಬೆಸ್ಟ್. ಸೊ ಅದೇನು ಕ್ಲಾತ್ಸು ಅಂತಂದರೆ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಇಲ್ಲಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ನಾನು ಪ್ಯಾಕ್ ಆಗಿಬಿಟ್ಟು ನಾನು ಬಿಲ್ ಮಾಡಿಬಿಟ್ಟಿದ್ದೀನಿ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ನೀವು ಹುಡುಕ್ಬಿಟ್ಟು ತೊಗೋಬೇಕಾಗುತ್ತೆ ಬಿಕಾಸ್ ಇಲ್ಲಿ ಸೋ ಮೆನಿ ಕಲೆಕ್ಷನ್ಸ್ ಇದೆ. ಸೊ ಕಲೆಕ್ಷನ್ಸ್ ಬಂದುಬಿಟ್ಟು ಲೈಕ್ ತುಂಬ ವೆರೈಟಿ ಇದೆ. ಕುರ್ತಾಸ್ ಇದೆ, ಲೈಕ್ ಒನ್ ಪೀಸ್ ಇದೆ, ಟಿ ಶರ್ಟ್ಸ್ ಇದೆ, ಜೀನ್ಸ್ ಇದೆ. ಸೊ ತುಂಬ ವೆರೈಟಿ ಇದೆ. ಸೊ ನೀವೆಲ್ಲ ಬಂದು ತೊಗೋಬೋದು. ನಾನು ಏನಂತಂದರೆ ನನಗೆ ಗೊತ್ತಿರಲಿಲ್ಲ ಈ ಥರ ಚೆನ್ನಾಗಿರುತ್ತೆ ಅಂತ. ಬಟ್ ವೆಂಕಟೇಶ್ವರ್ಕನ ಓಮ್ ಕಲೆಕ್ಷನ್ಸ್ ಸಖತ್ತಾಗಿದೆ, ನನಗಿಷ್ಟ ಆಯಿತು. ಈಸಿಯಾಗಿ ಸಿಗುತ್ತೆ, ಬಟ್ ಇದಕ್ಕೆ ತುಂಬ ಬಟ್ಟೆ ಎಲ್ಲ ಕಂಜೆಸ್ಟೆಡ್ ಆಗಿದೆ. ಬಟ್ ಆದ್ರೂ ನೀವು ಹುಡುಕ್ಬಿಟ್ಟು ತೊಗೊಂಡಿದ್ರೆ ನಿಮ್ಗೆ ಒಳ್ಳೆ ಲೈಕ್ ಸಿಗುತ್ತೆ. ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಬಿಕಾಸ್ ಇಲ್ಲಿ ಹೇಗೆ ತೋರಿಸಿ ಅರ್ಥ ಆಗ್ತಾಯಿಲ್ಲ. ಆಲ್ರೆಡಿ ನಾನು ಪ್ಯಾಕ್ ಮಾಡಿಬಿಟ್ಟು ಬಿಲ್ ಮಾಡಿದ್ದೀನಿ. ಮತ್ತು ಏನಂತಂದರೆ ಏನಾದರೂ ತೊಗೋಬೇಕು ಅಂತ ತುಂಬ ಇದೆ. ಬಟ್ ಇವಾಗ ಟೈಮ್ ಭೀ ಆಗಿದೆ. ಬಟ್ ನಾ ಅಲ್ಲಿಂದ 45 ನಿಮಿಷ ಆಯಿತು. ನಾನು ಫುಲ್ಲು ಮಳೆ ಬೇರೆ ಬಂದದ. ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ಭಾಳ ಲೇಟ್ ಆಯಿತು. ಲೇಟ್ ಆದ್ರೂ ನನಗೆ ಒಳ್ಳೆ ಬಟ್ಟೆನೇ ಸಿಕ್ತು. ಸೊ ಐ ಆಮ್ ಹ್ಯಾಪಿ ಫಾರ್ ದಿಸ್ ಥಿಂಗ್. ಮತ್ತು ಏನು ಹೇಳಬೇಕು ಅರ್ಥ ಆಗತ್ತಿಲ್ಲ. ಯಾಕಂದರೆ ತುಂಬ ಬಟ್ಟೆ ಅವ ಇಲ್ಲಿ, ಒಂದಾ ಎರಡಾ ನೂರಾರು ಅವ, ವೆರೈಟಿ ಆಗದ. ಬಟ್ ನೀವು ಹುಡ್ಕೊಂಡು ತೊಗೊಂಡ್ರೆ ನಿಮಗೆ ಒಳ್ಳೆ ಸಿಗ್ತದೆ. ಯಾಕಂದರೆ ಒಂದೊಂದು ಬಟ್ಟೆ ಬಂದುಬಿಟ್ಟು ಒಂದು ಕಡೆ ಹರಿದಿರೋದು ಆ ಥರ ಎಲ್ಲ ಸಿಗ್ಬೋದು. ಬಟ್ ನನಗೆ ಆ ಥರ ಸಿಕ್ಕಿಲ್ಲ, ಬಟ್ ಸಿಗ್ಬೋದು ಅಂತ ನಾನು ಹೇಳ್ತಾ ಇರೋದು. ಬಟ್ ಇಟ್ಸ್ ಗುಡ್. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಏನು ಹೇಳಬೇಕು ಅರ್ಥ ಆಗತ್ತಿಲ್ಲ ನನಗೆ. ಯಾಕಂದರೆ ಪರ್ಮಿಷನ್ ಸಿಕ್ಕ ತಕ್ಷಣ ಒಂಥರ ಖುಷಿನೇ ಬೇರೆ. ವ್ಲಾಗ್ ಮಾಡ್ಬೋದು ಅಂತಂತ ಪರ್ಮಿಷನ್ ಕೊಟ್ರಲ್ಲ, ಇನ್ನೇನು ತೋರಿಸ್ಬೋದು. ನೋಡಿ ಎಷ್ಟೊಂದು ಇದೆ. ಇದು ಬಂದುಬಿಟ್ಟು ಲೇಡೀಸ್ ಸೆಕ್ಷನು, ಜೆಂಟ್ಸ್ ಸೆಕ್ಷನ್ ಇದೆ. ಇವನ್ ಹೋಮ್ ಅಪ್ಲಯನ್ಸಸ್ ಇದೆ. ಸೊ ನಿಮಗೆ ಮನೆಗೇನು ಬೇಕು, ಯಾವ ಥರ ಡೆಕೋರೇಷನ್ಸ್ ಮಾಡಬೇಕು ಆ ಥರ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಇದೆ. ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಆ ಪ್ರಾಡಕ್ಟ್ಸ್ ಅಂತೂ ನಾನು ತೋರಿಸ್ತೀನಿ, ನೋಡಿ. ಇವಾಗ ಬಂದುಬಿಟ್ಟು ಜೆಂಟ್ಸ್ ಸೆಕ್ಷನಿಗೆ ಬಂದೀವಿ, ಮ್ಯಾಲೆ ಬಂದೀವಿ. ಸೊ ಇಲ್ಲಿ ತುಂಬ ವೆರೈಟೀಸ್ ಎಲ್ಲ ಇದೆ. ಸೊ ತೊಗೋಬೋದು. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಇವನ್ ಲೇಡೀಸ್ಗಿದೆ, ಗರ್ಲ್ಸು ಲೇಡೀಸ್ಗೆ ಕುರ್ತಾ ಇದೆ. ಬಟ್ ನಾನು ಕುರ್ತಾ ತೊಗೊಂಡಿಲ್ಲ, ಬೇರೆ ಎಲ್ಲ ತೊಗೊಂಡಿರೋದು. ಡೌರಾಣಿ ನಾನಂತೂ ಏನು ತೊಗೋಬೇಕು ಅರ್ಥ ಆಗಿಲ್ಲ ನನಗೆ. ನಡ್ರಿ ಕೆಳಗೆ ಹೋಗ್ಬಿಟ್ಟು ನಾವಂತ ಹೇಳ್ತೀನಿ. ಈಗ ಬಂದುಬಿಟ್ಟು ನಾನು ಕೆಳಗೆ ಹೋಗತ್ತೀನಿ. ಸೊ ಲಿಫ್ಟಲ್ಲಿ ಹೋಗ್ಬೋದಾಗಿತ್ತು, ಬಟ್ ನಾನು ಸ್ಟೆಪ್ಸ್ ಯೂಸ್ ಮಾಡ್ತೀನಿ ಬಿಕಾಸ್ ಈಸಿಯಾಗಿ ಮಾತಾಡ್ಕೊಂಡು ಹೋಗ್ಬೋದು ನಿಮ್ಮ ಜೊತೆ. ಸೊ ಇದು ಬಂದುಬಿಟ್ಟು ನಿಯರ್ ಟು ಜೂಡಿಯೋ ಉತ್ರಳ್ಳಿ. ನೀವು ಬಂದುಬಿಟ್ಟು ಲೊಕೇಶನ್ ಅಲ್ಲಿ ಬಂದ ತಕ್ಷಣ ನಿಮಗೆ ಓನ್ ಕಲೆಕ್ಷನ್ಸ್ ಅಂತ ಈಚೆನೇ ಕಾಣಿಸ್ಬಿಡುತ್ತೆ, ತೊಗೋಬೋದು. ತುಂಬ ವೆರೈಟಿ ಬಟ್ಟೆ ಇದೆ. ಬಟ್ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಿಲ್ಲ. ಬಟ್ ಓಕೆ, ವಿ ಕ್ಯಾನ್. ಸೊ ವರ್ತ್ ಅಂತ ಅನಿಸ್ತು ನನಗೆ. ಬಿಕಾಸ್ ಒಂದು ಜೀನ್ಸ್ ರೇಟ್ ನೋಡಿಬಿಟ್ಟು 1600 ಏನೋ ಇತ್ತು. ಸೊ 1600 199 ಕೊಡ್ತಾ ಇದ್ದಾರೆ. ನೈಸ್. ನಾನು ಹೋಗ್ಬಿಟ್ಟು ತೋರಿಸ್ತೀನಿ ನನ್ನ ಶಾರ್ಟ್ಸ್ ಹೇಗಿದೆ ಹೇಗಿಲ್ಲ ಅಂತ. ಬನ್ನಿ. ಯಾ ವೆಲ್ಕಮ್. ಸೊ ಆ್ಯಕ್ಚುಲಿ ಲೈಕ್ ಆಲ್ಮೋಸ್ಟ್ 40 ಮಿನಿಟ್ಸ್ ಆಯಿತು ಅಲ್ಲಿಂದ ಇಲ್ಲಿ ಬರೋಕ್ಕೆ. ಲೈಕ್ ಹೋಗುವಾಗಂತೂ 1 hour ಆಯಿತು. ಸೊ ಲೈಕ್
ತುಂಬಾ ಕಷ್ಟ ಅನ್ಸ್ಬಿಡ್ತು, ಯಾಕಾದ್ರೂ ಬಂದ್ಬಿಟ್ಟಪ್ಪ ಈ ಮಳೆಯಲ್ಲಿ ಅಂತ ಅನ್ಸ್ಬಿಡ್ತು. ಸೊ ಬರುವಾಗಂತೂ ಈಸಿಯಾಗಿ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಅಲ್ಲಿ ಬಂದೆ, ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ. ಸೊ ಓಕೆ ಅನ್ಸ್ತು. ಬಟ್ ಇವಾಗ ಆಕ್ಚುಲಿ ತುಂಬಾ ಕಲೆಕ್ಷನ್ ಇತ್ತು ನನಗಂತೂ. ಕಂಪೇರ್ಡ್ ಟು ವೆಂಕಟೇಶ್ವರ್ ಓಂ, ಆಕ್ಚುಲಿ ಇದು ಓಂ ಕಲೆಕ್ಷನ್ಸ್, ನಾನು ಓಂಕಾರ ಅಂತ ಸ್ಪೆಲ್ ಮಾಡ್ಬಿಟ್ಟಿದ್ದೀನಿ. ಸೊ ವರ್ತ್ ಅನ್ಸ್ತು. ಕ್ಲಾತ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಒಂದೊಂದು ಆಕ್ಚುಲಿ ನಡು ಎಲ್ಲಾದ್ರೂ ಸಿಕ್ಕಾಕೊಂಡ್ ಬಿದ್ದಿರೋದು ಕ್ಲಾತ್ಸ್ ಎದ್ಬಿಟ್ಟು ನೋಡ್ಬೇಕಾಗುತ್ತೆ. ಇದಕ್ಕಂದ್ರೆ ಒಂದೊಂದು ಕ್ಲಾತು ನೆಕ್ಸ್ಟ್ ಲೆವೆಲ್. ನಾನು ಹಾಗೆ ನೋಡ್ಬಿಟ್ಟು ಶಾರ್ಟ್ಸ್ಗಳು, ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ, ಸೊ ಅದ್ರಗೋಸ್ಕರ ಹೋಗ್ಬಿಟ್ಟು ಇದು ತಗೊಂಡಿರೋದು ಕ್ಲಾತ್ಸ್. ಸೊ ತುಂಬಾ ಇಷ್ಟ ಆಯ್ತು ನನಗೆ, ವರ್ತ್ ಅನ್ಸ್ತು. ಬಿಕಾಸ್ ಒಂದ್ ರೇಟ್ ಬಂದ್ಬಿಟ್ಟು ಏನೋ 800-900 ಇದ್ರೇನು 199ಗೆ ಪ್ರೈಸ್ ಕೊಡ್ತಾ ಇರೋದು. ಸೊ ಆಕ್ಚುಲಿ ನಾನ್ ನೋಡಿರೋದು ಅಂದ್ರೆ ಇದೊಂದು ತಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು 199. ಸೊ ನನ್ಗೆ ಫುಲ್ ಪ್ಯಾಂಟ್ ಬೇಕಾಗಿತ್ತು, ಎಷ್ಟೋ ದಿವಸದಿಂದ ತಗೋಬೇಕಂದ್ರೆ ನಾರ್ಮಲ್ ಆಗಿ ಪ್ಯಾಂಟ್ ತಗೊಂಡಿದ್ದೆ. ಇದು ಫುಲ್ ಕಂಪ್ಲೀಟ್ ಪ್ಯಾಂಟ್ ಇದೆ. ಇದು ಬಂದ್ಬಿಟ್ಟು 300 ರುಪೀಸ್ ಏನೋ ಸಿಕ್ತು ನನಗೆ. ಇನ್ನೊಂದು ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ, ಅದು ಬ್ಲ್ಯಾಕ್ ಪ್ಯಾಂಟ್ ಇದು ಕಟ್ ಫಿಟ್ಟಿಂಗ್ ಇತ್ತು. ಇದು 800 ಆಕ್ಚುಲ್ ಪ್ರೈಸ್. ಸೊ ನಮ್ಗೆ 199 ಸಿಕ್ಕಿರೋದು. ಸೊ ವೆಂಕಟೇಶ್ವರ್ ಹಂಗಿಲ್ಲ, ಸೊ ಒಂದೊಂದು ರೇಟ್ ಡಿಫರ್ ಆಗಿರುತ್ತೆ. ಸೊ ಬಟ್ ಓಮ್ ಕಲೆಕ್ಷನ್ ಇಸ್ ಗುಡ್. ನೀವು ಹೋಗ್ಬಿಟ್ಟು ತಗೋಬೇಕಾಗುತ್ತೆ, ಬಟ್ ಅಲ್ಲಿ ಕಷ್ಟ ಆಗ್ಬಿಡ್ತಪ್ಪ, ನನ್ಗೆ ವಿಡಿಯೋನ ಮಾಡೋಕ್ಕಾಗಿಲ್ಲ. ಸೊ ನಾರ್ಮಲಿ ನಾನು ಹೋಗ್ಬಿಟ್ಟು ಲೈಕ್ ಸ್ಟಾರ್ಟ್ ಮಾಡಿಬಿಟ್ಟಿದೆ ವಿಡಿಯೋ, ಬಟ್ ನನಗೆ ಪರ್ಮಿಷನ್ ತಗೋಬೇಕನ್ನೋದು ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ಪರ್ಮಿಷನ್ ಫ್ರೀ ಆಗಿದೆ ಅಂತ, ಯಾರು ಬೇಕು ಅವ್ರು ವಿಡಿಯೋಸ್ ಮಾಡ್ಬೋದು ಅಂತ. ಸೊ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟು ವಿಡಿಯೋಸ್ ಸ್ವಲ್ಪ ಕ್ಲಿಪ್ ಇದೆ ನೋಡ್ಬಿಡಿ. ಸೊ ಹೇಗಿದೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವಿಡಿಯೋಸ್ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ಮಾಡೋದು. ಬಟ್ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಅದು ವಿಡಿಯೋಸು ಹಾಕ್ತೀನಿ, ನೋಡಿ ಹಾಗೆ ವಾಚ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡಿ, ವೇಟ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಹೀಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.